ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಗೀತಾಶ್ರೀ ಸಕ್ರಾಯಪಟ್ಟಣ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ಹೇಗೆ ರೆಡಿಯಾಗಿದ್ದೇನೆ ನೋಡಿ. ಏಕೆ ರೆಡಿಯಾಗಿದ್ದೇನೆ ಅಂತಂದರೆ, ಇವತ್ತು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಅಭಿಷೇಕ ಮಾಡಿಸೋಣ ಅಂತ ಹೊರಟಿದ್ದೀವಿ. ಈ ಅಭಿಷೇಕ ಮಾಡಿಸೋದು ತುಂಬ ದಿವಸ ಆಗಿತ್ತು. ಅಂದರೆ ನಾವು ಅವಾಗವಾಗ ಮಾಡಿಸ್ತಾ ಇರ್ತೀವಿ. ಬಟ್ ನಮಗೆ ಒಳ್ಳೆಯದಾದರೆ ಅಲ್ವಾ ದೇವ್ರ ನೆನೆಯೋದು. ಅಂದರೆ ದೇವ್ರ ನೆನೆದ್ರೆಲ್ಲ ನಮಗೆ ಒಳ್ಳೆಯದಾಗೋದು ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ನಮಗೆ ಜನ ಕೇಳಿ ಬಯಸಿದ್ರು ದೇವ್ರು ಕೇಳಿ ಬಯಸಲ್ಲ. ನಾವು ನಿಯತ್ತಲ್ಲಿದ್ದಷ್ಟು ನಮಗೆ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ನಾನು ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು ಮುಂಚೆನೂ ಸಹ ನಾನು ದೇವರು ಪ್ರಾರ್ಥನೆ ಮಾಡಿಕೊಂಡು ಮನೆ ದೇವರಿಗೆ ಏನಾದ್ರು ಪೂಜೆ ಮಾಡಿಸ್ಕೊಂಡೆ ನಾನು ಸ್ಟಾರ್ಟ್ ಮಾಡೋದು ನಮ್ಮ ಮನೆಯಲ್ಲಿ. ಅದು ಅಭ್ಯಾಸ ಮಾಡ್ಕೊಂಡಿದ್ದೀವಿ ನಾವು. ಅದು ಮಾಡೇ ಮಾಡೋದು. ಹಾಗೆ ನಮ್ಮ ಮನೆಯಲ್ಲೇ ಕ್ಲೀನ್ ಮಾಡಿಕೊಂಡು ನಾನು ಸಹ ರೆಡಿಯಾಗಿ ನಮ್ಮ ಪಾಪು ಪೂಜೆ ಮಾಡ್ತಾಯಿತ್ತು. ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟು, ಸರಿ ಪೂಜೆ ಮಾಡ್ಕೊಳಪ್ಪ, ನಾನು ರಸನ ಎಲ್ಲ ಮಾಡ್ಕೋಬೇಕು ದೇವರಿಗೆ. ಅಲ್ಲಿ ಅಭಿಷೇಕ ಮಾಡುವಾಗ ರಸನ ಸಹ ಮನೆಯಿಂದ ಮಾಡ್ಕೊಂಡೋಗಿರ್ತೀವಲ್ಲ, ಅದನ್ನು ಅಭಿಷೇಕ ಮಾಡಿ ಇದು ಮಾಡ್ತಾರೆ. ನಾವು ನೀಟ್ನೆಸ್ ಮಾಡಿಕೊಂಡು ಹೋಗಿರಬೇಕಾಗುತ್ತೆ. ಹಾಗೆ ಹೂವನ್ನು ಸಹ ಅಲ್ಲಿ ಹಾರ ಸಹ ಏನೂ ಹಾಕಲ್ಲ ಈ ಮನೆ ದೇವರಲ್ಲಿ ದೇವಸ್ಥಾನದಲ್ಲಿ, ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ. ಈ ಥರ ಮಲ್ಲೆ ಹೂವು ಈ ಥರ ಕೊಟ್ಟರೆ ಅಲಂಕಾರಕ್ಕೆಲ್ಲ ಯೂಸ್ ಮಾಡ್ಕೊಳ್ತಾರೆ. ಹಾಗಾಗಿ ನಮಗೆ ಗೊತ್ತಿರೋದ್ರಿಂದ ಹಿಂಗೆ ತೊಗೊಂಡು ಹೋಗ್ತೀವಿ. ಹೊರಗಡೆಯವರೆಲ್ಲ ತೊಗೊಂಬರ್ತಾ ಇರ್ತಾರೆ, ಪಾಪ ಗೊತ್ತಿರೋದಿಲ್ಲ. ಹಾಗಾಗಿ ಈ ಥರ ನೀಟಾಗಿ ರಸನ ಮಾಡಿ ಎತ್ತಿಟ್ಕೊಂಡೆ ನೋಡಿ. ಈ ಥರ ಈಗ ಒಡವೆ ಎಲ್ಲ ಹಾಕ್ಕೊಂಡಿದ್ದೀನಲ್ಲ, ಈ ಒಡವೆನೂ ಸಹ ಅಭಿಷೇಕ ಮಾಡುವ ಮುನ್ನ ನಾವೇನು ಒಡವೆ ಹಾಕ್ಕೊಂಡಿರ್ತೀವಿ ಆ ಒಡವೆನ ಇಸ್ಕೊಂಡು ಅಭಿಷೇಕ ದೇವ್ರಿಗೆ ಹಾಕಿ ಅಭಿಷೇಕ ಮಾಡಿಕೊಡ್ತಾರೆ. ನಾನು ಅದನ್ನು ಜೋಮಾಲೆ ಸರ ನಾನು ಫಸ್ಟು ನನ್ನ ಕೆಲಸ ಸ್ಟಾರ್ಟ್ ಆದಾಗ ಅಮೌಂಟ್ ಕುಡಿಕೊಂಡು ಚಿಕ್ಕದಾಗಿ ಒಂದು ಮಾಡ್ಕೊಂಡಿದ್ದಂಥದ್ದು ತುಂಬ ಇಷ್ಟ ನನಗೆ. ಹಾಗೆ ನಾವು ಸಹ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಎಂಟ್ರಿ ಮಾಡಿದ ನಂತರ ಇಲ್ಲಿ ಫಸ್ಟು ಸೌಮ್ಯದೇವಿ ಅಮ್ಮನವ್ರ ದೇವಸ್ಥಾನ ಸ್ಟಾರ್ಟಿಂಗಲ್ಲಿ. ಅದಾದ ನಂತರ ಇಲ್ಲಿ ಎಂಟ್ರೆನ್ಸ್ಗೆ ಹೋದರೆ ರಂಗನಾಥ ಸ್ವಾಮಿ ದೇವಸ್ಥಾನ. ರಂಗನಾಥ ಸ್ವಾಮಿ ಎಂಟ್ರೆನ್ಸಲ್ಲಿ ಫಸ್ಟು ಇಲ್ಲಿ ನೆಲೆಸಿದ್ದು ಇಲ್ಲಿ ಚೆನ್ನಕೇಶ್ವರ ಸ್ವಾಮಿ ಮತ್ತು ಸೌಮ್ಯದೇವಿಯವರು. ಇಲ್ಲಿ ರಂಗನಾಥ ಸ್ವಾಮಿಯವ್ರದ್ದು ಕಥೆನೇ ಇದೆ. ಅವರು ರಾತ್ರಿ ಬಂದು ಈ ದಿಕ್ಕಲ್ಲಿ ಹೊಡೆದು ಮೂಡಿರೋದಂತೆ. ಹಾಗಾಗಿ ಇಲ್ಲಿ ಫಸ್ಟು ಸೌಮ್ಯದೇವಿಗೆ, ಚೆನ್ನಕೇಶ್ವರ ಸ್ವಾಮಿಗೆ, ರಂಗನಾಥ ಸ್ವಾಮಿಗೆ 3 ಜನಕ್ಕೂ ನಾವು ಏನೋ ಒಂದು ಪ್ರತಿಯೊಂದು ಪೂಜೆ ಮಾಡಿಸುವಾಗ 3 ದೇವ್ರಿಗೂ ಸಹ ಮಾಡಬೇಕಾಗುತ್ತೆ ನಾವು. ಹಾಗೆ ನಾವು ಈಗ ಬಂದಾಗ ಮೊನ್ನೆ ಪೂಜೆ ಆಗಿತ್ತು. ಈಗ ಮತ್ತೆ ಪ್ರತಿ ಪೂಜೆಗೆ ಸ್ಟಾರ್ಟ್ ಮಾಡ್ಕೊಳ್ತಾಯಿದ್ರು. ಎಲ್ಲ ಅಲಂಕಾರ ಎಲ್ಲ ಇದು ಮಾಡಿಬಿಟ್ಟು, ಅಭಿಷೇಕ ಇತ್ತು ಅಂತ ಹೇಳಿದ್ದಕ್ಕೆ ಮುಂಚೆನೇ ಬರ್ಸ್ಕೊಳ್ಬೇಕಾಗತ್ತೆ. ಎಲ್ಲ ಮಾಡಿ ರೆಡಿ ಮಾಡ್ಕೊಳ್ತಾಯಿದ್ರು. ಹಾಗೆ ನಾನು ಇವತ್ತು ಹುಟ್ಟಿದ್ನಲ್ಲ ಆ ಸೀರೆನೂ ಅಷ್ಟೇ ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದು ₹430ಗೆ, ₹435ಗೆ. ತುಂಬ ಚೆನ್ನಾಗಿತ್ತು. ಕ್ವಾಲಿಟಿ ಸಹ ಚೆನ್ನಾಗಿತ್ತು. ತುಂಬ ಇಷ್ಟ ಆಯಿತು. ಬ್ಲೌಸ್ ಸಹ ನಾನು ಅದೇ ತಕ್ಕನಾಗೆ ಸ್ವಲ್ಪ ಡಿಸೈನ್ ಆಗಿರಲಿ ಅಂತ ಇದು ಮಾಡ್ಕೊಂಡಿದ್ದೆ, ಡಿಸೈನ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಹಾಗೆ ನೋಡಿ, ಇಲ್ಲಿ ಚೆನ್ನಕೇಶ್ವರ ಸ್ವಾಮಿಯವ್ರಿಗೂ ಅಭಿಷೇಕ ಆಗ್ತಿದೆ. ಒಬ್ಬರು ಐನವರು ಆ ಕಡೆ ಮಾಡ್ತಾಯಿದ್ರು, ಈ ಕಡೆ ಒಬ್ಬರು ಐನವರು ರಂಗನಾಥ ಸ್ವಾಮಿಯವರಿಗೆ ಅಭಿಷೇಕ ಮಾಡ್ತಾಯಿದ್ರು. ಅಭಿಷೇಕ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇತ್ತು. ನಮಗೆ ತುಂಬ ಖುಷಿ ಆಯಿತು. ತುಂಬ ಅಂದರೆ ನಾವು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿಸಿದ್ವಿ, ಬೇಗನೆ ಒಂದು 8:30 ಹಂಗೆಲ್ಲ ಅಭಿಷೇಕ ಸ್ಟಾರ್ಟ್ ಮಾಡಿದ್ರು. ಮುಗಿಯೋ ಹೊತ್ತಿಗೆ 11:30 ಆಗೋಯಿತು. ಎಲ್ಲ ದೇವಸ್ಥಾನ ಮಾಡೋದ್ರಿಂದ ಇಲ್ಲಿ ಏನಂತಂದರೆ, ನಾವು ಏನೋ ಒಂದು ಪ್ರತಿಯೊಂದು ಕೆಲಸ ಸ್ಕೂಲಿಗೆ ಕಳಿಸುವಾಗ ಆಗಲಿ ಏನೋ ಒಂದು ಮಾಡೋದ್ರಿಂದ ನಮಗೆ ದೇವರು ಕಾಯ್ತಾನೆ ಅನ್ನೋದು ನಮ್ಮ ಅಭಿಪ್ರಾಯ. ಭಗವಂತನಿಂದನೇ ಅಲ್ವಾ. ಮನುಷ್ಯ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅನ್ನೋದು ನನಗೆ ಅದು ನನ್ನ ಮನುಷ್ಯನ ಬಗ್ಗೆ ಇದು ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಆ ಥರ ಮಾಡ್ತಾರೆ ಜನಗಳು. ನನಗೆ ತುಂಬ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾನು ಅದಕ್ಕೆ ದೇವ್ರು ನಂಬಿ ದೇವ್ರನ್ನ ಇದು ಮಾಡ್ಕೊಳ್ತೀನಿ. ನೀವು ಸಹ ದೇವ್ರನ್ನ ನಂಬಿ ಏನೇ ಒಂದು ಕೆಲಸ ಮಾಡೋದಕ್ಕಿಂತ ಮುಂಚೆ ಈ ಥರ ಒಂದು ಏನಾರು ಚಿಕ್ಕದಾಗಿ ಒಂದು ಪೂಜೆ ಮಾಡಿಸ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ ಅಂತ ಹೇಳ್ತೀನಿ. ಹಾಗೆ ನನ್ನ ಚಾನಲ್ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಂಪೂರ್ಣ ವಿಡಿಯೋ ನೋಡಿ. ನನಗೆ ನೆನ್ನೆ ಆಗಿತ್ತು, ರಜೆ ಇದ್ದಿದ್ದರಿಂದ ನೆನ್ನೆ ಮಾಡ್ಕೊಂಡಿದ್ವಿ. ಈಗ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ ಅಂತೇಳ್ಬಿಟ್ಟು ನಾವು ಸ್ವಲ್ಪ ಅಪ್ಲೋಡ್ ಮಾಡೋಕ್ಕಾಗಿದ್ದಿಲ್ಲ, ಲೇಟಾಗಿ ಅಪ್ಲೋಡ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂದ್ರೂ. ಈ ಅಭಿಷೇಕ ಆಗ್ತಿದೆ. ಈ ಅಭಿಷೇಕ ಆಗಿದ ನಂತರನೂ ಅಭಿಷೇಕದ್ದನ್ನು ಲಾಸ್ಟಲ್ಲಿ ನಮ್ಮ ತೀರ್ಥ ತೊಗೊಂಬಂದು ಎಲ್ಲ ಹಾಕಿ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ನನಗೆ ತುಂಬ ಇಷ್ಟ. ಹಾಗೆ ಎಲ್ಲ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ನಾವು ಅದಾದ ನಂತರ ಅಭಿಷೇಕದ ಪ್ರಸಾದ ಎಲ್ಲ ಕೊಡ್ತಾರೆ, ತೀರ್ಥ ಪ್ರಸಾದ ಎಲ್ಲ ಕೊಡ್ತಾರೆ. ಒಳಗಡೆ ಕರೆದು ನಮಗೆ ಇನ್ನೊಂದು ಸತಿ ಪೂಜೆ ಎಲ್ಲ ಹತ್ರ ಇದು ಮಾಡಿಸಿ
ಅಭಿಷೇಕ ಕೊಡ್ತಾರೆ. ನಾನು ಆಗಲೇ ಹೇಳ್ದಂಗೆ ನೋಡಿ, ಇಲ್ಲಿ ರಸಾಯನ ಪ್ರಸಾದನ ಮಾಡ್ಕೊಂಬಂದಿದ್ವಲ್ಲ, ಆ ರಸಾಯನ ಪ್ರಸಾದನ ಇಸ್ಕೊಂಡು ದೇವರ ಅಭಿಷೇಕಕ್ಕೆ ಯೂಸ್ ಮಾಡಿಕೊಂಡು ಮತ್ತು ಅದನ್ನು ನಮಗೆ ಕೊಡ್ತಾರೆ ಹಂಚೋದಕ್ಕೆ, ಅಥವಾ ಮನೆಗೂ ತಗೊಂಡು ಹೋಗ್ಬೋದು, ಕೊಡ್ತಾರೆ. ಅದು ತುಂಬ ಶ್ರೇಷ್ಠವಾಯಿತು. ನಾವು ಅಷ್ಟು ಮನೆಯಲ್ಲಿ ಎಲ್ಲ ಶುದ್ಧ ಮಾಡಿಕೊಂಡು ಮಾಡ್ಕೊತಂದಿರಬೇಕು. ಅದಾದ ನಂತರ ಎಲ್ಲ ಪೂರ್ತಿ ಅಭಿಷೇಕ ಆದ ನಂತರ ಮತ್ತೆ ಅಲಂಕಾರ ಮಾಡಿ ಪೂಜೆ ಹಾಕಿ ನಮಗೂ ಸಹ ಪ್ರಸಾದ ಎಲ್ಲ ಕೊಟ್ಟು ಕಳಿಸ್ತಾರೆ. ಹೆಚ್ಚು ಕಮ್ಮಿ ಒಂದು 11-12 ಗಂಟೆ ಆಯಿತು. ನಾವು ಸಹ ಹೊರಟ್ವಿ ಇಲ್ಲಿಂದ. ಹೊರಟ ತಕ್ಷಣ ನಾವು ನಾವು ಹೇಳಿದ್ದೆ, ನಾನೊಂದು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದೆ ಮನೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಂತ. ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ಅದಾದಮೇಲೆ ಒಂದು ಕಾಲ್ ಬಂತು. ಎಷ್ಟು ಖುಷಿ ಆಯಿತು ಅಂದರೆ ಭಗವಂತ ಇರೋದು ಸತ್ಯ ಅಂತ ನನಗನ್ನಿಸ್ತು. ನೀವು ಎಲ್ಲರೂ ನಂಬ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಆಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ.